ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗದಲ್ಲಿ ಸ್ಟ್ಯಾಂಡ್ ವಿತ್ ಇರಾನ್ ಪ್ರತಿಭಟನೆ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಸ್ರೇಲ್ ಮತ್ತು ಅಮೆರಿಕದ ನೀತಿಗಳ ವಿರುದ್ಧ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಆಕ್ರೋಶದ ಜ್ವಾಲೆ ಎದ್ದಿದೆ. ಇರಾನ್ ಮೇಲಿನ ಭಯೋತ್ಪಾದಕ ದಾಳಿಯನ್ನು ಕೂಡಲೇ ನಿಲ್ಲಿಸಿ ಎಂದು ಆಗ್ರಹಿಸಿ ಸಂಯುಕ್ತ ಹೋರಾಟ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ಕೇಂದ್ರವಾದ ಗೋಪಿ ಸರ್ಕಲ್ನಲ್ಲಿ ಜಮಾಯಿಸಿದ ನೂರಾರು ಹೋರಾಟಗಾರರು ಇರಾನ್ ದೇಶಕ್ಕೆ ತಮ್ಮ ಬೆಂಬಲ ಸೂಚಿಸಲು ಸ್ಟ್ಯಾಂಡ್ ವಿತ್ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಕೂಡಲೇ ಯುದ್ಧ ನಿಲ್ಲಿಸಲಿ, ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಎಂಬ ಘೋಷಣೆಯೊಂದಿಗೆ ಬೀದಿಗಿಳಿದರು. ಸಂಜೆ ವೇಳೆ ನಡೆದ ಈ ಪ್ರತಿಭಟನೆಯಲ್ಲಿ ಹೋರಾಟಗಾರರು ಮೇಣದ ಬತ್ತಿ ಬೆಳಗುವ ಮೂಲಕ ಇಸ್ರೇಲ್ ಮತ್ತು ಅಮೆರಿಕದ ಕ್ರಮಗಳನ್ನು ಖಂಡಿಸಿದರು. ಯುದ್ಧೋನ್ಮಾದ ಬಿಟ್ಟು ಶಾಂತಿ ಸ್ಥಾಪಿಸಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಈ ಪ್ರತಿಭಟನಾ ಸಭೆಯಲ್ಲಿ ಬಸವರಾಜಪ್ಪ, ರಾಜ್ಯಾಧ್ಯಕ್ಷರು, ರೈತ ಸಂಘ, ಕೆ.ಪಿ. ಶ್ರೀಪಾಲ್, ಹಿರಿಯ ಹೋರಾಟಗಾರರು, ಮುಸ್ಲಿಂ ಮುಖಂಡ ಅಫ್ತಾಬ್ ಪರ್ವೀಜ್, ಹುಸೇನ್, ರಫಿ, ಶಹರಾಜ್ ಸಿದ್ದೀಕಿ, ಖ್ಯಾತ ವಕೀಲರು, ಹಾಲೇಶಪ್ಪ, ದಲಿತ ಸಂಘದ ಮುಖಂಡರು, ಜೊತೆಗೆ ಅನೇಕ ಗಣ್ಯರು ಭಾಗವಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಇನ್ನೂ ಅನೇಕ ಪ್ರಗತಿಪರ ಚಿಂತಕರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಈ ಸಂಘರ್ಷದ ವಿರುದ್ಧ ಶಿವಮೊಗ್ಗದ ನೆಲದಿಂದ ಧ್ವನಿ ಎತ್ತಿದರು. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಸಾವನ್ನ ನೋವುಗಳಲ್ಲಿ ನಾಳಿತಕ್ಕಂಥವರಿಗೆ ಇವತ್ತು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಎಲ್ಲಾ ಧರ್ಮದ ಗುರುಗಳು ಬಂದಿದ್ದಾರೆ ಅಂತಂದಾಗ ನಾವು ಅನ್ಕೊಬೇಕು. ಪ್ರತಿಯೊಬ್ರು ನಾವಿಲ್ಲಿ ಶಿವಮೊಗ್ಗದಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ನಾವು ಒಬ್ರಲ್ಲ ಎಂದು ಒಬ್ರು 100 ಜನ ಬಂದಿದ್ದೀವಿ. ಇಲ್ಲಿ ನಮ್ಗೆ ಶಾಂತಿ ಬೇಕು, ಆಯ್ತಾ, ಯಾವುದೇ ಯುದ್ಧ ಬೇಡ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಮತ್ತೆ ಯುದ್ಧ ಮಾಡೋದ್ರಿಂದ ಎಷ್ಟು ನಮ್ಗೆ ಅನಾನುಕೂಲ ಆಗಿದೆ. ಪ್ರತಿಯೊಬ್ಬರಿಗೂ ನಾವು ಮನೆಯಿಂದ ಕುಟುಂಬದಿಂದ ನಾವು ಮಾತಾಡ್ತಾ ಇದೀವಿ. ಒಂದು ಸಿಲಿಂಡರ್ಗೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಈಗೇನೆ. ಮತ್ತೆ ಎಲ್ಲಿ ಹೋದ್ರು ಒಂದು ಕ್ಯಾಂಟೀನ್ ಆಗ್ಲಿ ಎಲ್ಲೇ ಆಗ್ಲಿ ಪ್ರತಿಯೊಂದು ಹೋಟೆಲ್ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿ ನಾವು ಈ ಯುದ್ಧಗಳು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದೀನಿ. ಎಲ್ಲರಿಗೂ ಧನ್ಯವಾದ. ಇಡೀ ಜಗತ್ತಿಗೆ ಶಾಂತಿಯನ್ನ ಸಾರಿದಂತ ಬುದ್ಧನ ನಾಡಿನಿಂದ ನಾವು ಜಗತ್ತಿಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಯುದ್ಧದಿಂದ ಸರ್ವನಾಶವೇ ಹೊರತು ಅಭಿವೃದ್ಧಿ ಇಲ್ಲ, ಜೀವಹಾನಿಯ ಹೊರತು ರಕ್ಷಣೆ ಇಲ್ಲ. ತಕ್ಷಣ ಈ ಯುದ್ಧ ನಿಲ್ಲಬೇಕು, ಶಾಂತಿ ಪ್ರೀತಿ ಜಗತ್ತಲ್ಲಿ ನೆಲೆಸಬೇಕು. ಆದ್ರಿಂದ ಬುದ್ಧನ ನಾಡಿನಿಂದ ನಾವು ಈ ಸಂದೇಶವನ್ನ ಕಳಿಸ್ತಾ ಇದ್ದೇವೆ. ನಾವು ಶಾಂತಿ ಪ್ರಿಯರೇ ಹೊರತು ಹೇಡಿಗಳಲ್ಲ. ಮೋದಿ ಅವರು ಅದನ್ನ ಮನದಟ್ಟು ಮಾಡಿಕೊಂಡು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಕ್ ಬಂದವರಿಗೆ ದಿಟ್ಟತನದ ಉತ್ತರವನ್ನು ಕೊಡಬೇಕು ಅಂತೇಳಿ ಅವರಿಗೆ ನಾವು ಎಚ್ಚರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಿದಂತಹ ರೈತ ಸಂಘದ ಮುಖಂಡರಾದ ಬಸವರಾಜಪ್ಪ ಅವರಿಗೆ ಹಾಗೂ ಕೆ.ಪಿ. ಶ್ರೀಪಾಲ್ ಅವರಿಗೆ ಹಾಗೂ ಅಫ್ತಾಬ್ ಪರ್ವೀಜ್ ಅವರಿಗೆ, ಫಾದರ್ ಅವರಿಗೆ ಹಾಗೂ ಶಿಯಾ ಸಮುದಾಯದಿಂದ ಬಂದಿರುವಂತಹ ಗುರುಗಳಾದಂತಹ ಅಬ್ಬಾಸ್ ಅವರಿಗೂ ಹಾಗೂ ಈ ಸಂದರ್ಭದಲ್ಲಿ ಜಮಾಯಿಸಿದಂತಹ ತಮ್ಮೆಲ್ಲರಿಗೂ ಸಹಿತ ಈ ಯುದ್ಧ ಬೇಡ, ಶಾಂತಿ ಬೇಕು ಎಂಬ ಪ್ರೊಟೆಸ್ಟ್ಗೆ ಬಂದಿದ್ದೀರಿ. ಇದಕ್ಕೆ ತಮ್ಮೆಲ್ಲ ಸಹಕಾರಕ್ಕಾಗಿ ನಾವೆಲ್ಲ ತಮಗೆ ವಂದನೆಗಳನ್ನು ನಡೆಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಶಾಂತಿ ಬೇಕು, ನಿನ್ನಲಿ 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 ನಿನ್ನಲಿ. ಇವತ್ತು ನಾವೆಲ್ಲರೂ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಲು ಹಲವಾರು ವರ್ಷಗಳ ಶ್ರಮದ ಫಲವಾಗಿ ಈ ಒಂದು ಪುಟ್ಟ ಒಂದು ಸಮಿತಿಯ ಮುಖಾಂತರ ವಿಶ್ವದ ಎಲ್ಲ ಕಡೆ ಶಾಂತಿ ನೆಲೆಸುವ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಲು ಒಟ್ಟಿಗೆ ಸೇರಿದ್ದೀವಿ. ಯುದ್ಧ ನಾಶ ಮಾಡುತ್ತೆ, ಶಾಂತಿ ಮನಸ್ಸುಗಳನ್ನು ಬೆಸೆಯುತ್ತೆ. ಆದ್ದರಿಂದ ಎಲ್ಲ ಧರ್ಮಗಳ ಸಾರಲು ಪ್ರತಿಯೊಬ್ಬರು ಸಮಾನತೆ. ಅಂದ್ರೆ ಅಕಸ್ಮಾತ್ ಈ ಯುದ್ಧ ಮುಂದುವರೆದ್ರೆ ಸಾಮಾನ್ಯ ಜನಜೀವನ ಯಾವ ರೀತಿ ಆಗ್ಬೋದು, ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥ ಕಲ್ಪನೆ ಈ ದೇಶದ ಸರ್ಕಾರಕ್ಕೆ ಇವತ್ತು ಇರಬೇಕಾಗತ್ತೆ. ಆದ್ರೆ
ನಮ್ಮ ರೈತರ ಉತ್ಪನ್ನಗಳು ಇವತ್ತು 6 ಉತ್ಪನ್ನಗಳು, ಹಾಲು, ಬೆಣ್ಣೆ, ಮೊಸರು, ಎಲ್ಲ ವಸ್ತು ಕೂಡ ಹಾಲಿನ ಉತ್ಪನ್ನಗಳು, ಮೆಕ್ಕೆಜೋಳ, ಸೋಯಾಬೀನು, ಈ ಬೆಳೆಗಳನ್ನ ನಮಗೆ ತೆರಿಗೆ ಇಲ್ಲದೆ ನಮ್ಮ ದೇಶಕ್ಕೆ ತಂದು ಸುರಿತಾರೆ. ಮೋದಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ನಾವು ಅವ್ರಿಗೆ ಕಳಿಸ್ಬೇಕಾರೆ 25% ತೆರಿಗೆ ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕಾರೆ, ಇವತ್ತು ನಮ್ಮ ಭಾರತ ದೇಶದ ಒಬ್ಬರು ವಕೀಲರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಈ ನಗರದ ಕೋರ್ಟ್ ವಿರುದ್ಧದಲ್ಲಿ ನಾವೆಲ್ಲರೂ ಸೇರಿದ್ವಿ. ಯಾಕಪ್ಪ ಸೇರಿದೀವಿ ಅಂತ ಹೇಳಿದ್ರೆ ನಮಗೆಲ್ಲ ಶಾಂತಿ ಬೇಕು. ನಾವು ಭಾರತ ದೇಶದಲ್ಲಿ ಹುಟ್ಟಿದವರು, ನಾವೆಲ್ಲ ಭಾರತೀಯರು ಶಾಂತಿಯನ್ನು ಕೇಳೋರು. ನಮಗೆ ಶಾಂತಿ ಇದ್ರೆ ಮಾತ್ರ ಇಡೀ ಪ್ರಪಂಚದಲ್ಲಿ ಶಾಂತಿಯನ್ನು ನೆಲೆಸುತ್ತೆ. ಈ ಒಂದು ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಂಸಭಾಯಿ ಭಾಯಿ ಭಾಯಿ ಅಂತೇಳಿ ಈ ನಮ್ಮ ದೇಶದಲ್ಲಿ ನಾವು ಬಾಳ್ತಾ ಇದ್ದೀವಿ. ಬೇರೆ ಬೇರೆ ಕಂಟ್ರಿನಲ್ಲಿ ಒಂದೇ ಒಂದು ಜಾತಿಗೆ ಆ ಕಂಟ್ರಿಗಳು ಸೀಮಿತವಾಗಿದ್ದಾವೆ. ನಮ್ಮ ಭಾರತ ದೇಶ ಆ ಥರ ದೇಶ ಅಲ್ಲ. ಪ್ರೀತಿ ಮತ್ತು ವಾತ್ಸಲ್ಯ ಜಾತಿಗಳನ್ನು ಒಳಗೊಂಡಂತ ದೇಶ, ಏಕೈಕ ದೇಶ ಅಂತಂದ್ರೆ ನಮ್ಮ ಭಾರತ. ಈ ದೇಶದಲ್ಲಿ ನಾವು ನೆಲೆಸಿದೀವಿ, ನಮಗೆಲ್ಲರಿಗೂ ತುಂಬಾ ಸಂತೋಷ ಇದೆ. ಬಟ್ ಏನು ಯುದ್ಧ ಆಗ್ತಾ ಇದೆಯೋ ಅದ್ರ ಬಗ್ಗೆ ವಿವರವಾಗಿ ಎಲ್ಲರೂ ಮಾತಾಡಿದ್ದಾರೆ. ನಮ್ದೆಲ್ಲರೂ ಒಂದೇ, ಯುದ್ಧವನ್ನು ನಿಲ್ಬೇಕು. ಪಾಕಿಸ್ತಾನದಲ್ಲಿ ಯುದ್ಧ ನಡೀಬೇಕಾದ್ರೆ ಹೇಳಿದ್ರು ಯುದ್ಧ ಮಾಡ್ತೀವಿ ಅಂತೇಳಿ. ಜಾಡ ಅಂತ ಹೇಳಿದಾಗ ಇವರು ಪುಕ್ಕೊಂಡ್ರು ಅಂತ ಹೇಳಿದರು. ಇವತ್ತು ಅಮೆರಿಕ ಅಧ್ಯಕ್ಷ ಯುದ್ಧ ಬೇಡ ಅಂದಿದ್ಬಿಟ್ಟೆ ಎಲ್ಲರೂ ಸುಮ್ಮನಾದ್ರು. ಅವತ್ತು ಬಾಯಿ ಇದ್ದಿಲ್ಲ ಅವ್ರಿಗೆ ಹೇಳಕ್ಕೆ, ಸಿದ್ದರಾಮಯ್ಯ ಹಿಡಿದ್ಬಿಟ್ಟೆ ಬಾಯಿ ಬಂದಿತ್ತು. ಆ ಕಾರಣಕ್ಕೆ ಇವತ್ತು ಏನು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಎಲ್ಲಾ ರಾಜಕೀಯ ಪಕ್ಷಗಳು ಯುದ್ಧವನ್ನು ವಿರೋಧಿಸಿ ನಮ್ಮ ದೇಶದ ವಿಶ್ವ ನಾಯಕನ ಒಂದು ನೇತೃತ್ವದಲ್ಲಿ ಯುದ್ಧವನ್ನು ಸಮರ ಬೇಡ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಇವತ್ತು ಶಾಂತಿ ಬೇಕಂತ ಏನು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದೇ ರೀತಿ ರಾಜ್ಯದಂತ ದೇಶದಂತ ಇವತ್ತು ಜನ ಶಾಂತಿಯಾಗಿ ಬದುಕಬೇಕಾದ್ರೆ ಯುದ್ಧ ನಿಲ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ, ಧನ್ಯವಾದಗಳು. ಹಾಗೇನೆ ಬಂಧುಗಳೇ, ಯುದ್ಧಕ್ಕೆ ಏನ್ ಕಾರಣ ಅಂತೇಳಿ ಹಿರಿಯರಾದಂತ ಬಸವರಾಜಪ್ಪನವರು ವಿವರವಾಗಿ ಹೇಳಿದ್ದಾರೆ. ಮತ್ತೆ ನಾನು ಅದನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇಡೀ ಜಗತ್ತಿಗೆ ಶಾಂತಿಯನ್ನ ಸಾರಿದಂತ ಬುದ್ಧನ ನಾಡಿನಿಂದ ನಾವು ಜಗತ್ತಿಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಯುದ್ಧದಿಂದ ಸರ್ವನಾಶವೇ ಹೊರತು ಅಭಿವೃದ್ಧಿ ಇಲ್ಲ, ಜೀವಹಾನಿಯ ಹೊರತು ರಕ್ಷಣೆ ಇಲ್ಲ. ತಕ್ಷಣ ಈ ಯುದ್ಧ ನಿಲ್ಲಬೇಕು, ಶಾಂತಿ ಪ್ರೀತಿ ಜಗತ್ತಲ್ಲಿ ನೆಲೆಸಬೇಕು. ಆದ್ರಿಂದ ಬುದ್ಧನ ನಾಡಿನಿಂದ ನಾವು ಈ ಸಂದೇಶವನ್ನ ಕಳಿಸ್ತಾ ಇದ್ದೇವೆ. ನಾವು ಶಾಂತಿ ಪ್ರಿಯರ ಹೊರತು ಹೇಡಿಗಳಲ್ಲ. ಮೋದಿ ಅವರು ಇದನ್ನ ಮನದಟ್ಟು ಮಾಡಿಕೊಂಡು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಕ್ ಬಂದವರಿಗೆ ದಿಟ್ಟತನದ ಉತ್ತರವನ್ನು ಕೊಡಬೇಕು ಅಂತೇಳಿ ಅವರಿಗೆ ನಾವು ಎಚ್ಚರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಧನ್ಯವಾದಗಳು. ಹಾಗೆಯೇ ಜಮಾತಿಯ ವಹಾಬ್ ಸಾಹೇಬರು ಮಾತಾಡಬೇಕಂತ ವಿಷಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನವಿ ಏನೆಂದರೆ ನಿನ್ನದಿ